ಗ್ಯಾರಂಟಿ ನ್ಯೂಸ್ ನಲ್ಲಿ ಕೊಡ್ತೀವಿ ನೋಡಿ. ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಏನು, ಆಕೆಯ ವರ್ಷನ್ ಏನು, ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಗ್ಯಾರಂಟಿ ನ್ಯೂಸ್ ನಲ್ಲಿ ರೇಪ್ ಸಂತ್ರಸ್ತೆ ನಟಿಯ ಸಂದರ್ಶನ, ಕಾಮಿಡಿ ಕಿಲಾಡಿಯ ಮನು ಬಗ್ಗೆ ಆಕೆ ದೂರುದಾರೆ, ಏನ್ ಹೇಳಿದಾಳೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿಯ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇದು. ಏನ್ ಹೇಳಿದಾಳ ಆಕೆ? ಲಕ್ಷ ಹಣ ಇಸ್ಕೊಂಡು ಮನು ಏನ್ ಮಾಡ್ದ? ನಟಿಗೆ ಎಣ್ಣೆ ಕುಡಿಸಿ ಬಾಳನ್ನ ಹಾಳು ಮಾಡ್ಬಿಟ್ಟ. ನಟಿಗೆ ಎಣ್ಣೆ ಕುಡಿಸಿ ವಿಡಿಯೋ ಮಾಡಿದ್ನ ಮನು. ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ನ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಆಕೆಯ ಸ್ಟೇಟ್ಮೆಂಟ್ ನ ಎಕ್ಸ್ಕ್ಲೂಸಿವ್ ಗ್ಲಿಂಪ್ಸ್ ನ ಕೊಡ್ತೀವಿ. ಮನು ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಆಕೆ ಇದ್ಲ. ಮಾಡಬಾರ್ದನ್ನ ಮಾಡಿ ನೀನು ದಪ್ಪ ಇದ್ಯಾ ಅಂತ ಹೇಳಿ ಆಕೆನ ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಟ್ಟ. ನಟಿಗೆ ಮೋಸ ಮಾಡಿದ್ನ, 2 ಸಲ ಅಬೋರ್ಷನ್ ಮಾಡಿಸಿದ್ನ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಿಲಾಡಿಕ ಮನು ಕಥೆ. ಆತ ಏನ್ ಮಾಡ್ತಾ ಇದ್ದ, ಎಷ್ಟು ವರ್ಷದಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಹೇಗೆ ಆಕೆಯನ್ನ ಯಾಮಾರಿಸ್ದ, ಹೇಗೆ ಆಕೆಯನ್ನ ಬಳಸ್ಕೊಂಡ, ಏನ್ ಹೇಳ್ತಾಳೆ ಆಕೆ, ಪಿನ್ ಟು ಪಿನ್ ಡೀಟೇಲ್ಸ್ ನ ನಾವು ಕೊಡಲ್ಲ, ಬದಲಾಗಿ ಆಕೆಯೇ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಾಳೆ. ನಿಮ್ ಮುಂದಿಡ್ತೀವಿ ಅದನ್ನ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿಯ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಏನು, ಆಕೆಯ ವರ್ಷನ್. FIR ಆಯ್ತು, ಅದಾಗ್ತಾ ಇದ್ದಂತೆ ಅಬ್ಸ್ಕೆಂಡ್ ಆಗಿದ್ದ ಮಡೆನೂರು ಮನು ಇನ್ನೇನು ಸರೆಂಡರ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಆತನ ವರ್ಷನ್ ಅನ್ನ ರಿಲೀಸ್ ಮಾಡ್ತಾನೆ. ಎಲ್ಲರೂ ಕೂಡ ಅವನ ಪರವಾಗಿಯೇ ಮಾತಾಡೋಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದ್ರೆ ಆತನ ಪರವಾಗಿಯೇ ಮಾತಾಡೋಕೆ ಶುರು ಮಾಡ್ತಾರೆ. ಹಾಗಾದ್ರೆ ಆಕೆ ಏನ್ ಹೇಳಿದಾಳೆ? ಆ ಎಕ್ಸ್ಕ್ಲೂಸಿವ್ ಗ್ಲಿಮ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಕೇಳೋಣ ಬನ್ನಿ. ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಟ ಆಗಿರುವಂಥ ಮಡೆನೂರು ಮನು ಅವರ ವಿರುದ್ಧವಾಗಿ ಇದೀಗ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಸದ್ಯ ಆತನನ್ನ ಪೊಲೀಸ್ನವರು ಕೂಡ ಅರೆಸ್ಟ್ ಅನ್ನ ಮಾಡಿ ಎಂಕ್ವೈರಿನ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ. ಕೇಳೋಣ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ದಾಖಲಿಸಿದ್ರು, ಜೊತೆಗೆ ಯಾಕೆ ಈ ಒಂದು ಅತ್ಯಾಚಾರ ಆಯಿತು, ಜೊತೆಗೆ ಹಿನ್ನೆಲೆ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ಸಾಕಷ್ಟು ಆರೋಪವನ್ನು ಮಾಡಿದ್ರಿ, ಕೆಲವೊಂದಷ್ಟು ಅಂಶಗಳನ್ನು ಹೇಳಿದ್ರಿ, ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಮನು ಅವ್ರ ಮೇಲೆ ದೂರನ್ನು ದಾಖಲಿಸಿದ್ರ. ಏನಾಯಿತು ಮೇಡಮ್? ದೂರು ದಾಖಲಿಸಿರೋದು ಬಂದು ಕಾರಣ ಒಂದು ಅತ್ಯಾಚಾರ, ಇನ್ನೊಂದು ಕೊಲೆ ಮತ್ತು ಬೆದರಿಕೆ, ಆಮೇಲೆ ನನಗೆ ಫಿಸಿಕಲ್ ಟಾರ್ಚರ್ ಮಾಡಿರೋದಾಗಿರ್ಬೋದು, ಮತ್ತು ಮದುವೆ ಆಗ್ತೀನಿ ಎಲ್ಲರ ಮುಂದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರೋದು. ಇಷ್ಟರ ಮೇಲೆ ನಾನು ದೂರು ದಾಖಲೆ ಮಾಡಿದ್ದೀನಿ. ಸುಮಾರು 7 ವರ್ಷಗಳ ಹಿಂದಿನಿಂದನೂ ಅವ್ನು ನನಗೆ ಪರಿಚಯ. ಅದಾದ 2021 ಅಮ್ಮ ಅದೆಲ್ಲ ತೀರೋಗಿ ಅವನು ಸ್ವಲ್ಪ ಆ ಒಂದು ಸಮಾಧಾನ ಮಾಡೋದ್ರಲ್ಲಿ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗ್ತಾನೆ. ಆ ಥರ ಆದಮೇಲೆ ಇವಳಿಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ಯಾಕೆಂದರೆ ಆ ಒಂದು ಫ್ರೆಂಡ್ಶಿಪ್ ಏನಿತ್ತು, ಅವಾಗ ಅವ್ನ ಹೆಂಡ್ತಿನೂ ನಮ್ಮ ಮನೆಗೆ ಬರ್ತಿದ್ಲು, ಇವನು ಬರ್ತಿದ್ದ, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಊರಿಗೆ ಹೋಗಿದ್ದೀನಿ, ಅಲ್ಲೂ ಅವ್ರ ಮನೆಗೆ ಹೋಗಿದ್ದೀನಿ. ಆ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ನಮ್ಮಿಬ್ಬರ ಮಧ್ಯ ಇತ್ತು. ಆ ಒಂದು ಲೀನಿಯನ್ಸ್ ಇಟ್ಕೊಂಡು ಇವಳು ಇನ್ನೋಸೆಂಟು, ಇವಳು ಅಷ್ಟು ಧೈರ್ಯ ಇಲ್ಲ, ಯಾರಿಗೂ ಹೇಳೋಷ್ಟು ಧೈರ್ಯ ಇಲ್ಲ, ಏನಿದ್ರು ಅವಳು ಅನುಭವಿಸ್ಕೋತಾಳ ಅಂತ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ನು ನನ್ನ ಮೇಲೆ 2022 ನವೆಂಬರ್ 29ನೇ ತಾರೀಕು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಆದಮೇಲೆ ನಾನೊಂದು ಕನ್ಫ್ಯೂಷನಲ್ಲಿರ್ತೀನಿ. ಇವನು ನನ್ನ ಬೆಸ್ಟ್ ಫ್ರೆಂಡು, ಇವಾಗ ಏನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನಾನು ಯಾರಿಗಾದ್ರೂ ಹೇಳಬೇಕಾ, ಒಂದು ಫುಲ್ ಕನ್ಫ್ಯೂಷನ್, ನಾನು ಶಾಕಲ್ಲಿರ್ತೀನಿ. ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾನೆ ಇರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾನೆ ಇದ್ದ, ಬಟ್ ನಾನು ಸಮಾಧಾನ ಆಗ್ತಿರಲಿಲ್ಲ. ನೀನು ಮಾಡಿದ ತಪ್ಪು ಆ ಥರದಲ್ಲೇ ನಾನು ಹೇಳ್ತಾನೆ ಇದ್ದೆ. ಅದು ಸ್ವಲ್ಪ ದಿನ ಬಿಟ್ಟು ನಮ್ಮ ಮನೆಗೆ ಬಂದು ನಿಂಗೆ ಕಣ್ಮುಚ್ಚು, ಗಣೇಶ ಮರಣ ನಿಂಗೆ ಕಣ್ಮುಚ್ಚಿಲ್ಲ ಅಂದರೆ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಆ ಥರದಲ್ಲೆಲ್ಲ ಹೇಳಿ ನಂಗೆ ಕಣ್ಮುಚ್ಚಿದ ತಕ್ಷಣ ನಾನೇನೋ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಒಂದು ಇಮಿಡಿಯೇಟ್ ತಾಳಿ ಕಟ್ಟಿ, ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು, ಇದು ದೇವ್ರು ಮಾಡಿರೋದು, ನಾನು ನೀನು ಮಾಡ್ಕೊಂಡಿಲ್ಲ, ಆ ಥರದಲ್ಲಿ ನನಗೆ ಏನೇನೋ ಹೇಳ್ದ. ಅಲ್ಲ, ಅತ್ಯಾಚಾರ ಮಾಡಿಬಿಟ್ಟು ನೀನು ಈ ಥರ ತಾಳಿ ಕಟ್ತೀಯ ಅಂತ ಅಂದರೆ ಏನು ಅರ್ಥ, ಇದಕ್ಕೆ ಏನು ಬೆಲೆ ಇದೆ? ಇಲ್ಲ, ನಾನು ಎಲ್ಲರೂ ನಾಳೆ ದಿನ ಅವತ್ತೇ ಹೇಳಿದೆ, ನಾನು ನಾಳೆ ದಿನ ಬೈದರೆ ಜನ ನಿನಗೆ ಬೈಯಲ್ಲ, ಅವ್ನು ಗಂಡಸು, ಅವಳು ಹಿಂದೆ ಯಾಕೆ ಹೋಗಿದ್ಲು, ಅವಳಿಗೆ ತಲೆ ಇಲ್ವಾ, ಬುದ್ಧಿ ಇಲ್ವಾ, ಅವ್ನಿಗೆ ಮದುವೆ ಆಗಿದೆ, ಮಗಳಿದೆ ಅನ್ನೋ ಬುದ್ಧಿ ಇಲ್ವಾ ಅಂತ ನನಗೆ ಉಗಿತಾರೆ ಹೊರತು ನಿನಗೆ ಗಂಡಸಾದವ್ನಿಗೆ ಏನೂ ಬೈಯಲ್ಲ, ಇದು ಚೆನ್ನಾಗಿರಲ್ಲ, ಇಲ್ಲಿಗೆ ಬಿಡೋಣ ಅಂತ ಎಷ್ಟು ಹೇಳಿದ್ರು ಕೇಳಿದೆ. ಅವ್ನು ನನಗೆ ಇಲ್ಲ, ಹಂಗೆ ಆ ಥರ ಪರಿಸ್ಥಿತಿ ಬಂದರೆ ನಾನು ನಿಂತ್ಕೋತೀನಿ, ನಾನು ಮಾಡಿರೋ ತಪ್ಪು ಇದು, ನಾನೇ ಸರಿ ಮಾಡ್ತೀನಿ, ಪ್ರಪಂಚದಲ್ಲಿ ಯಾರು 2 ಮದುವೆ ಆಗೇ ಇಲ್ವಾ, ಪ್ರಪಂಚದಲ್ಲಿ ಎಲ್ಲರೂ ಕರ್ಕೊಬಾ ನೀನು, ಒಬ್ಬೊಬ್ರಿಗೂ ಆ ಥರ ಏನೇನೋ ಕೆಟ್ಟಾಗಿ ಹೇಳಿರೋದೆಲ್ಲ ಇದೆ ನನ್ನ ಹತ್ರ ಸಾಕ್ಷಿ.
ಆ ಥರ ಎಲ್ಲ ಹೇಳಿ ಬ್ಯಾಕ್ ಟು ಬ್ಯಾಕ್ ಅವನಿಂದನೇ. ಮತ್ತು ಇನ್ನೊಂದು, ಅವನು ಸ್ವಲ್ಪ ವಶೀಕರಣ, ಮಾಟ ಮಂತ್ರ ಈ ಥರದ್ದು ಮಾಡೋದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದ. ಸೊ ಆ ಥರದ್ದೆಲ್ಲ ನನ್ನ ಮೇಲೆ ಮೊದಲೇ ನಾನು ಒಂಟಿಯಾಗಿದ್ದೆ ಮತ್ತು ಅಲೋನ್ನೆಸ್ ಇತ್ತು ನನಗೆ. ಆ ಒಂದು ಟೈಮಲ್ಲಿ ಅವನು ಆ ಥರದ್ದೆಲ್ಲ ಒಂಥರ ನನಗೆ ಮಂಕ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ನಾನೇ ನಿನಗೆ ಅಪ್ಪ ಅಮ್ಮ, ಯಾರೂ ಇಲ್ಲ ಅನ್ಕೋಬೇಡ, ಆ ಥರದ್ದೆಲ್ಲ ಧೈರ್ಯ ತುಂಬಿ ಆ ಒಂದು ಟೈಮಲ್ಲಿ ನನ್ನ ಆ ಮಟ್ಟಿಗೆ ನಂಬಿಸ್ಬಿಟ್ಟ. ಅದಾದ ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ನು. ಅಂದರೆ ನಾನು ಪ್ರೆಗ್ನೆಂಟ್ ಆದಾಗ ಹೇಳಿದೆ, ಇರಲಿ ನಂಗೆ ಯಾರೂ ಇಲ್ಲ, ಅಟ್ಲೀಸ್ಟ್ ಇದೊಂದು ಇಟ್ಕೊಂಡೆ ನಾನು ಇದ್ಬಿಡ್ತೀನಿ ಸಾಕು, ಪಾಪ ಅವಳಿಗೂ ಮೋಸ, ಅವಳದ್ದೇನು ತಪ್ಪಿದೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದಾಗ, ಇಲ್ಲ ಅವಳು ನಂಗೆ ಕೋಪ್ರೇಟ್ ಮಾಡಲ್ಲ, ಅವ್ರದ್ದು ಏನೋ ಮನೆಗೆ ಹೋದರೆ ಜಗಳ ಮಾಡ್ತಿರ್ತಾಳೆ, ಅನುಮಾನ ಪಡ್ತಿರ್ತಾಳೆ, ನನಗೆ ಡೈವರ್ಸ್ ಕೊಡ್ತೀನಿ, ಆ ಥರದಲ್ಲೆಲ್ಲ ಹೇಳಿದ್ದ. ನಾನು ಸರಿ ಆಯಿತು, ನಾನು ಯಾವಾಗಲೂ ಹೇಳ್ತಿದ್ದು ಒಂದೇ, ಅವಳಿಗೆ ಮೋಸ ಮಾಡಬೇಡ. ಇವತ್ತು ನೀನು ಅವಳನ್ನ ಮದುವೆ ಆಗಿದೆಯಾ, ಅವಳನ್ನೇ ನೀನು ಮದುವೆ ಆಗಿದ್ದವಳನ್ನ ಪ್ರೀತಿ ಮಾಡಿ ಮದುವೆ ಆದವಳನ್ನೇ ನೀನು ಬಿಟ್ಟು ಇವತ್ತು ನನ್ನ ಆರಿಸ್ಕೊಂಡು ಬಂದಿದ್ಯಾ ಅಂದರೆ, ನೀನು ನಾಳೆ ದಿನ ನನ್ನೂ ಬಿಟ್ಟೋಗಲ್ಲ ಅಂತ ಏನು ಗ್ಯಾರಂಟಿ? ಈ ಥರ ಎಲ್ಲ ಪ್ರಶ್ನೆಗಳು ಹಾಕಿದ್ದೀನಿ ನಾನು ಅವನಿಗೆ. ಇಲ್ಲ, ಆ ಥರ ಮಾಡಲ್ಲ, ಮಂಜುನಾಥನ ಮೇಲಾಣೆ ನಾನು ಆ ಥರ ತಪ್ಪು ಮಾಡಲ್ಲ, ನಾನು ನಿನಗೆ ಹೆಂಡತಿ ಸ್ಥಾನನೇ ನಾನು ನಿನಗೆ ಕೊಟ್ಟಿರೋದು, 2 ವರ್ಷ ಆದಮೇಲೆ ಎಲ್ರಿಗೂ ಒಪ್ಪಿಸ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದ. ಅದಾದ ಅವನು ಒಂದಷ್ಟು ತಿಂಗಳುಗಳ ಕಾಲ ಹಂಗೆ ಚೆನ್ನಾಗೇ ಇದ್ದ, ಬಾಗ್ಲೋಕಂಗೆ ಒಂದಷ್ಟು ತಿಂಗಳುಗಳ ಕಾಲ ಚೆನ್ನಾಗೇ ಇದ್ದ ಅವನು. ಅದಾದಮೇಲೆ, ಇಲ್ಲ ನನ್ನ ಮಗಳಿದ್ದಾಳೆ, ನಂಗೆ ಅವಮಾನ ಆಗುತ್ತೆ ಇವಾಗ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಅದೇ ತಾನೇ 2 ಅಬಾರ್ಷನ್ ಆಗಿದೆ, ನೀನು ಈಗಲೇ ಬಿಟ್ಬಿಡ್ತೀನಿ ಅಂತ ಅಂದರೆ ಏನರ್ಥ? ಆ ಥರದಲ್ಲೆಲ್ಲ ನಾನು ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲ ಹಂಗೆ ಹಿಂಗೆ ಅಂತಂದ. ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ, ನನಗೆ ಈಗ ಹೆಂಡತಿ ಮಕ್ಳು ಅಷ್ಟೇ ಮುಖ್ಯ ಅಂತ. ನಾನೇನು ಪ್ಲೇ ಗ್ರೌಂಡಲ್ಲಿ ನೀನು ಬಂದು ಆಟಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದಕ್ಕೆ ಏನು ಅಂದ್ಕೊಂಬಿಟ್ಟಿದ್ಯಾ ನನ್ನ ಬಗ್ಗೆ ಅಂತೆಲ್ಲ ನಾನೊಂದಷ್ಟು ಪ್ರಶ್ನೆ ಮಾಡಿದೆ ಅವನಿಗೆ. ಅವನ ಸರಿ ಆಯಿತು ಬಿಡು, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ದೆ. ಬಟ್ ನಾನು ಹೇಳ್ತೀನಿ ಅಂತ ಆವಾಗಲೇ ಹೋಗಿದ್ದೆ, ನಿನ್ನ ಹೆಂಡ್ತಿಗೆ ಹೇಳ್ತೀನಿ ನೀನು ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ನನ್ನ ಹೆಂಡ್ತಿಗೆ ಹೇಳ್ತೀನಿ ಅಂದ್ಬಿಟ್ಟು ಹೊಡೆದು ನನಗೆ ಚಚ್ಚಿ ಒಂಥರ ಬಾತ್ರೂಮಲ್ಲೆಲ್ಲ ತುಳಿದು ಆ ಥರದಲ್ಲಿ ಫಿಸಿಕಲ್ ಟಾರ್ಚರ್ ತುಂಬ ಮಾಡಿಬಿಟ್ಟಿದ್ದ. ನನಗನ್ಸಿದ್ದು, ನಾನು ಅವನು ಯಾವ ವೇದಿಕೆಯಲ್ಲಿ ಕಾಲಿಟ್ಟು ಹೆಸರು ಮಾಡ್ದೆ, ಅದೇ ವೇದಿಕೆಯಲ್ಲಿ ಕಾಲಿಟ್ಟು ನಾನು ಹೆಸರು ಮಾಡಿದವಳು. ನಾನೇನು ಕೆಳ ಲೆವೆಲಿಂದ ಬಂದು ಅವನ ಹತ್ರ ₹1 ದುಡ್ಡು ತಿಂದಿಲ್ಲ, ಏನಿಲ್ಲ. ಅವನೇ ನನ್ನ ಜೀವನಕ್ಕೆ ಬಂದ, ಅವನೇ ನನ್ನ ಜೀವನದಲ್ಲಿ ಮೋಸ ಮಾಡ್ದ. ಇವತ್ತು ಇಷ್ಟೆಲ್ಲ ಅನ್ಯಾಯ ಮಾಡಿಬಿಟ್ಟು ಅವನೇ ಬಿಟ್ಟು ಹೋಗ್ತೀನಿ ಅಂತಾನೆ, ಏನು ನನ್ನ ಜೀವನ ಅಂತ ಅಂದ್ಬಿಟ್ಟು ಆವಾಗಲೇ ನನಗೆ ಬೇಜಾರಾಗಿ ನಾನು ಮಾತ್ರೆ, ಹಾರ್ಪಿಕ್ಕು ಅದೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಅವಾಗ ನನ್ನ ಫ್ರೆಂಡ್ಸ್ಗಳೇ ನನ್ನ ಪ್ರಾಣ ಉಳಿಸಿದ್ದು. ಅದಾದಮೇಲೆ ಅವ್ನಿಗೆ ರಿಯಲೈಸ್ ಆಗಿ, ನೀನು ಮೋಸ ಮಾಡಿಬಿಟ್ಟೆ, ನಾನು ತಪ್ಪಾಯಿತು, ಇನ್ಮೇಲೆ ಹಂಗಿರೋದು ಬೇಡ ಅಂತ ಅಂದ್ಬಿಟ್ಟು ಅವನೇ ಅಷ್ಟೆಲ್ಲ ಬೇಡ್ಕೊಂಡಿದ್ದ. ಸರಿ ಅಂತ ನಾನು ಒಪ್ಕೊಂಡು ಸ್ವಲ್ಪ ದಿನ ಚೆನ್ನಾಗಿ ನಡೀತಿತ್ತು. ಸಿನಿಮಾ ಸಿಕ್ತು, ಸಿನಿಮಾದಲ್ಲಿ ಅವನೇನು ಕೆಲಸ ಮಾಡ್ತಿರಲಿಲ್ಲ, ಸಿಕ್ಕಾಬಟ್ಟೆ ನಾನು ಅವ್ನಿಗೆ ಹಣ ಖರ್ಚು ಮಾಡ್ತಾಯಿದ್ದೆ, ಅವ್ನಿಗೆ ಏನೇನು ಅವಶ್ಯಕತೆ ಇದೆಯೋ, ಬಿಕಾಸ್ ಅವ್ನು ಏನು ಮಾಡ್ತಾ ಇರಲಿಲ್ಲ ಆ ಒಂದು ಟೈಮಲ್ಲಿ. ಸೊ ಅವನು ಮನೆಯೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಅದಕ್ಕೆ ಅವ್ನ ಖರ್ಚು ಏನಿತ್ತು ಅದನ್ನು ನಾನು ನಿಭಾಯಿಸ್ತಾ ಇದ್ದೆ. ಅದಾದಮೇಲೆ ಮನೆ ಖಾಲಿ ಮಾಡಬೇಕಾಗಿ ಬಂತು. ಮನೆ ಇಲ್ಲಿಗೆ ಬಂದ್ವಿ. ನಂಗೆ ಅವನಿಗೆ ಒಂದಷ್ಟು ಹೆಣ್ಣಿನ ಸವಾಸಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಒಂದು ಸ್ವಲ್ಪ ಗಮನಕ್ಕೆ ಬಂತು. ಪ್ರಶ್ನೆ ಮಾಡಿದೆ, ಏನಿದು ಈ ಥರದ ಮೆಸೇಜ್ಗಳು ಎಲ್ಲ ನೋಡಿ ಅದಕ್ಕೆಲ್ಲ ಪ್ರಶ್ನೆ ಮಾಡಿದೆ. ಅವನಿಗೆ ಅವಾಗ ಅನಿಸ್ಬಿಡ್ತು, ಇವಳಿಗೆ ಒಂದ್ಸಲ ಸಿಕ್ಕಾಕೊಂಬಿಟ್ರೆ ಕಷ್ಟ ಇವಳ ಹತ್ರ, ಇನ್ಮೇಲೆ ಇದೇ ಪ್ರಶ್ನೆಗಳಾಗ್ಬಿಡುತ್ತವೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿ ಬ್ರೇಕಪ್ ಅಂದರೆ ಅವ್ನು ಹುಡುಗಿರ ವಿಷಯ ಇಟ್ಕೊಂಡು ನೀನು ಡೌಟ್ ಪಡ್ತೀಯ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಅದು ಕನ್ಫರ್ಮೇ. ಅದು ಆ ಒಂದು ಇದನ್ನ ಇಟ್ಕೊಂಡು ಅವನೇನು ಹೇಳ್ತಾನೆ,